ಚೌಡಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನ ರೈತ ಸಂಘದ ಶಾಖೆಯನ್ನು ಉದ್ಘಾಟನೆ ಮಾಡಲಾಯಿತು. ಇನ್ನು ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಚಿಕ್ಕಬಿಗೆರೆ ನಾಗರಾಜ್, ಜಿಲ್ಲಾ ಮುಖಂಡ ತಿಪ್ಪೇಸ್ವಾಮಿ ಅವರು ಉದ್ಘಾಟನೆ ಮಾಡಿ, ಗ್ರಾಮದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿ ಸಹಬಾಳ್ವೆಯಿಂದ ಇರಬೇಕು. 1,000 ಮತದಾರರಿರುವ ಈ ಗ್ರಾಮಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು 6 ತಿಂಗಳಿನಿಂದ ಸಹ ಕುಡಿಯಲು ನೀರಿಲ್ಲದೆ ಕೇವಲ ಅರ್ಧ ಇಂಚು ಮಾತ್ರ ನೀರು ಬರುತ್ತಿದೆ. ಇಡೀ ಗ್ರಾಮಕ್ಕೆ ನೀರು ಸಾಕಾಗುತ್ತಿಲ್ಲ. ಶೀಘ್ರವೇ 2 ಕೊಳವೆ ಬಾವಿಗಳನ್ನು ಕೊರೆಸಿ ನೀರಿನ ವ್ಯವಸ್ಥೆ ಮಾಡಬೇಕು ಎಂದಿದ್ದರು. ಇನ್ನು ಚೌಡಗೊಂಡನಹಳ್ಳಿ ಗ್ರಾಮ ಘಟಕ ಶಾಖೆಯ ಲಕ್ಷ್ಮಮ್ಮ ಅವರು ಮಾತನಾಡಿದ್ದು, ಶಾಸಕರಾದ ಚಂದ್ರಪ್ಪ ಅವರು 3 ವರ್ಷದ ಹಿಂದೆ ನಮ್ಮ ಗ್ರಾಮಕ್ಕೆ ಶೀಘ್ರವೇ ಬೋರ್ವೆಲ್ ಕೊರೆಸುತ್ತೇನೆ ಎಂದು ಭರವಸೆ ನೀಡಿದರು. ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು ಮತ ಕೇಳಲು ಮಾತ್ರ ನಮ್ಮ ಗ್ರಾಮಕ್ಕೆ ಬರುತ್ತಾರೆ. ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲ. ತೇಕಲವಟ್ಟಿ ಪಂಚಾಯತ್ನ PDO ಮಂಚನಾಯ್ಕ ಅವರು 3 ವರ್ಷಗಳಿಂದ ಚರಂಡಿ ಸ್ವಚ್ಛತೆ ಮಾಡಿಸಿಲ್ಲ. ಗಬ್ಬು ನಾರುತ್ತಿದೆ. ನಮ್ಮ ಗ್ರಾಮಕ್ಕೆ ಬೀದಿ ದೀಪಗಳಿಲ್ಲ. ರೈತರೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟ ಮಾಡಲು ಇಡೀ ಗ್ರಾಮವೇ ಹೊರಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚನ್ನಕೇಶವ, ಕೃಷ್ಣಮೂರ್ತಿ, ತಿಮ್ಮೇಶ್, ಜಗಣ್ಣ, ಮಾಲಿಂಗಪ್ಪ, ಬಸಣ್ಣ, ಸವಿತಾ, ಸಣ್ಣಕ್ಕಿ, ಪ್ರಭಾಕರ್, ಅಜಯ್, ರಾಜಪ್ಪ, ಯುಗಪುರುಷ ಸೇರಿದಂತೆ ಹಲವರು ಹಾಜರಿದ್ದರು. ರೈತರೇ, ರೈತ ಸಂಘ ಏನಕ್ಕೆ ಮಾಡಬೇಕು ಅಂದರೆ, ನಮ್ಮ ಹೋರಾಟಕ್ಕೆ, ನಮ್ಮ ಕಷ್ಟ ಸುಖ, ಗ್ರಾಮದ ಏನೇ ಆಗುವವುಗಳಿಗೆ ಒಂದು ರೈತ ಸಂಘ ಇರಬೇಕು ಅನ್ನೋದಕ್ಕೆ ಒಂದು ಕಾರಣ. ಯಾವ MLAಗಳು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಲಾಸ್ಟ್ ಬಾರ್ಡ್ರ್ ಆಗೋದ್ರಿಂದ ಕೇಳ್ಬಿಟ್ಟು ಒಂದೇ ಒಂದು ಬೋರ್ ಐತೆ ಅಂದರೆ ಇದು ಭಾಳ ದೊಡ್ಡ ಸಮಸ್ಯೆ. 1,000 ಓಟ್ ಇರೋಂಥ ಗ್ರಾಮ, ಓಟಿಗೆ ಬೇಕಾದ್ರೆ ಬಂದು ಖಾಲಿ ಬೀಳ್ತಾರೆ. ಕಷ್ಟೇನೋ ಸುಖನೂ ಕೇಳ್ತಿಲ್ಲ. ಈಗ ತಡ ಆಗಿದ್ರು ಪರವಾಗಿಲ್ಲ, ಮಾಡಿದ್ರಿ. ನಾವು ಆ ಪಕ್ಷ ಈ ಪಕ್ಷ ಇರಲ್ಲ, ಯಾವ ಪಕ್ಷಿಕರ ಓಟ್ ಹಾಕ್ಯಾಡ ಸಂಬಂಧ ಬರಲ್ಲ ನಮಗೆ. ಇದು ಮೂಲ ಸಿದ್ಧಾಂತ ರೈತ ಸಂಘ, ಜಾತ್ಯತೀತ ರೈತ ಸಂಘ. ಆ ಜಾತಿ ಈ ಜಾತಿ ಏನಾದರೂ ರೈತ ಸಂಘದಲ್ಲಿ ಎಲ್ಲ ರೈತರೇ ಆಗಿರ್ಬೇಕು. ಇದು ಜಾತೀಯತ ರೈತ ಸಂಘ ಅಲ್ಲ. ಇದು ದಯವಿಟ್ಟು ಹೇಳ್ತಾ ಇದೀವಿ. ಸುಮ್ಮನೆ ನಿಮ್ಮ ಹತ್ರ ನಾವೇನು ಏನೋ ಒಂದು ಆಶ್ವಾಸನೆ ಕೊಟ್ಟು ಹೇಳೋದಲ್ಲ. ತಕ್ಷಣಕ್ಕೆ ನೀವು ಏನು ಮಾತಾಡಿರೋ ನಮ್ಮ ಸ್ನೇಹಿತರೆಲ್ಲನ ಗುರುವಾರ ದಿವಸ ದುರ್ಗಕ್ಕೆ ಬರ್ತೀವಿ ಅಂದರು. ಬನ್ನಿರಿ, DC ಆಫೀಸಿಗೆ ಕರ್ಕೊಂಡು ಹೋಗ್ತೀವಿ, DC ಅಂತ ಕುದುರಿಸ್ತೀವಿ. ನೀವು ನಿಮ್ಮ ಊರಿನ ಸಮಸ್ಯೆ ಏನೇ ಇರ್ಬೋದು, ಸಮಸ್ಯೆ ನಾವೇ ಬಗೆಹರಿಸಬೇಕು ಹೊರತು ಯಾರು ಬಗೆಹರಿಸಲ್ಲ. ನೀವು ಒಂದು ಎಷ್ಟು ಜನ ಬರ್ತೀರ, ಬಂದು ಜನ ಜಾಸ್ತಿ ಬಂದಷ್ಟನ್ನ ನಿಮ್ಮ ಗ್ರಾಮದ ಕೆಲಸಗಳನ್ನು ಮಾಡೇ ಮಾಡ್ತೀವಿ. ಇದು ಶತಸಿದ್ಧ. ನೀವು ಅದ್ರ ಬಗ್ಗೆ ಏನು ಹೇಳ್ತಾರ ಅನ್ನೋದು ತಿಳ್ಕೊಬೇಡ್ರಿ. ನೀವು ಜನ ಎಷ್ಟು ಒಗ್ಗಟ್ಟಾಗಿ ಬರ್ತೀರೋ ಅಷ್ಟು ಒಗ್ಗಟ್ಟಾಗಿ ನಾವು ನಿಂತಿದ್ದು ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ನೀವು ಇದಕ್ಕೆ ಏನು ಆತಂಕ ಪಡೋದು ಬೇಡ. ಸಂಘಕ್ಕೆ ಚೌಡಗೊಂಡನಹಳ್ಳಿ ಗ್ರಾಮ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ